ಪ್ರತಿ ವರ್ಷವೂ ಸೈಕ್ಲೋನ್ಗಳು ಪ್ರಕೃತಿಯಲ್ಲಿ ಬದಲಾವಣೆಗಳನ್ನು ತರ್ತವೆ. ಈ ಸೈಕ್ಲೋನ್ಗಳ ಹೆಸರು ಕೇಳಿದ್ರೆ ವಿಚಿತ್ರವಾಗಿರುತ್ತೆ. ಇತ್ತೀಚೆಗಷ್ಟೇ ರಾಜ್ಯಾದ್ಯಂತ ಫೆಂಗಲ್ ಚಂಡಮಾರುತ ಅನಾಹುತಗಳನ್ನು ಸೃಷ್ಟಿಸಿತ್ತು. ಹಾಗಾದ್ರೆ ಈ ಸೈಕ್ಲೋನ್ಗೆ ಫೆಂಗಲ್ ಅನ್ನೋ ಹೆಸರು ಹೇಗೆ ಬಂತು? ಅಪಾಯಕಾರಿಯಾಗಿರೋ ಈ ಚಂಡಮಾರುತಗಳಿಗೆ ಹೆಸರು ನೀಡೋರು ಯಾರು? ಹೀಗೆ ಹೆಸರಿಡೋದಕ್ಕೆ ಏನೇನು ನಿಯಮಗಳಿವೆ? ಇವನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೈಕ್ಲೋನ್ ಅಂದ್ರೆ ಚಂಡಮಾರುತ ಎಂದರ್ಥ. ವಾಯುಮಂಡಲದಲ್ಲಿ ಕಡಿಮೆ ಒತ್ತಡದ ಪ್ರದೇಶಗಳು ಸೃಷ್ಟಿಯಾದಾಗ ಅವುಗಳ ಸುತ್ತ ಚಕ್ರವ್ಯೂಹಾಕಾರದಲ್ಲಿ ಬಿರುಗಾಳಿ ಮತ್ತು ತೀವ್ರ ಮಳೆ ಉಂಟಾಗುತ್ತೆ. ಇದನ್ನೇ ಚಂಡಮಾರುತ ಅಂತ ಗುರುತಿಸಲಾಗಿದೆ. ವಿಷುವದ್ರೇಖೆಯಿಂದ ಸುಮಾರು 10 ಡಿಗ್ರಿ ದೂರದಲ್ಲಿ ಹೆಚ್ಚಾಗಿ ಇವು ಉಂಟಾಗ್ತವೆ. ಇದು ಹವಾಮಾನಕ್ಕೆ ಸಂಬಂಧಿಸಿದ ಪ್ರಕ್ರಿಯೆಯಾಗಿದೆ. ಗಾಳಿಯ ಒತ್ತಡ ಕಡಿಮೆ ಇರೋ ಪ್ರದೇಶದತ್ತ ಗಾಳಿಯು ತಿರುಗ್ತಾ ಬರೋದೇ ಚಂಡಮಾರುತ. ಇಲ್ಲಿ ಗಾಳಿ ಪ್ರದಕ್ಷಿಣೆ ಅಥವಾ ಅಪ್ರದಕ್ಷಿಣೆಯಾಗಿ ತಿರುಗ್ತಾ ಇರುತ್ತೆ. ಗಾಳಿಯ ಒತ್ತಡ ಕಡಿಮೆ ಇರೋ ಪ್ರದೇಶದಲ್ಲಿ ಸಾಂದ್ರತೆ ಕಡಿಮೆಯಾಗಿ ತೂಕ ಕಡಿಮೆಯಾಗುತ್ತೆ. ಆಗ ಬೇರೆ ಭಾಗಗಳಿಂದ ಗಾಳಿ ರಭಸವಾಗಿ ನುಗ್ಗುತ್ತೆ. ಈ ಸಂದರ್ಭ ಗಾಳಿಯ ಚಲನೆ ಸುರುಳಿಯಾಕಾರದಲ್ಲಿರುತ್ತೆ. ಚಂಡಮಾರುತ ಉಂಟಾದಾಗ ಗಾಳಿ ಸುರುಳಿಯಂತೆ ಸುತ್ತಿಕೊಳ್ಳುತ್ತೆ. ಈ ಸುರುಳಿಯ ಮಧ್ಯದಲ್ಲಿ ನಿರ್ವಾತ ಪ್ರದೇಶ ಅಥವಾ ಶೂನ್ಯ ಪ್ರದೇಶ ನಿರ್ಮಾಣವಾಗುತ್ತೆ. ಇದಕ್ಕೆ ಸುಂಟರಗಾಳಿಯ ಕೇಂದ್ರ ಅಥವಾ ಕಣ್ಣು ಅನ್ನೋದಾಗಿ ಹೇಳ್ತಾರೆ. ಸುರುಳಿಯಲ್ಲಿ ಗಾಳಿ 30 ಕಿಲೋಮೀಟರ್ನಿಂದ 350 ಕಿಲೋಮೀಟರ್ ವೇಗದವರೆಗೆ ಚಲಿಸುತ್ತೆ. ಈ ರಭಸಕ್ಕೆ ಯಾವುದೇ ವಸ್ತುಗಳು ಸಿಲುಕಿಕೊಂಡಾಗ ಪುಡಿಯಾಗಿ ನಾಶವಾಗಬಲ್ಲದು. ಈ ಸುರುಳಿಯಲ್ಲಿ ಸಿಕ್ಕಿಕೊಂಡ ವಸ್ತು ನಿರ್ವಾಣದಲ್ಲಿ ಮೇಲ್ಮುಖವಾಗಿ ಚಲಿಸೋದ್ರಿಂದ ಅದು ಆಕಾಶಕ್ಕೆ ಚಿಮ್ಮಿ ಎಲ್ಲಿಯೋ ಬೀಳ್ಬೋದು. ಇಂತಹ ಬಿರುಗಾಳಿಗೆ ಸಿಕ್ಕಿ ಹಾಕಿಕೊಂಡ ಮನೆ, ಮಠ, ಮರ, ವಸ್ತುಗಳು ನಾಶವಾಗಬಲ್ಲದು. ಅಲ್ಲದೆ ಜೀವಹಾನಿಯನ್ನು ತಂದೊಡ್ಡುತ್ತೆ. ಉಷ್ಣವಲಯದ ವಾತಾವರಣದಲ್ಲಿ ಸಮುದ್ರದಿಂದ ಆವಿಯಾದ ತೇವಾಂಶವಿರೋದ್ರಿಂದ ಬಿರುಗಾಳಿಯ ಜೊತೆ ಮಳೆಯೂ ಸುರಿಯುತ್ತೆ. ಚಂಡಮಾರುತವನ್ನ ಸೈಕ್ಲೋನ್, ಹರಿಕೇನ್, ಟೈಫೂನ್ ಎಂಬ ಹೆಸರುಗಳಿಂದ ಕರೆಯಲಾಗುತ್ತೆ. ವಾಸ್ತವದಲ್ಲಿ 3 ಪದಗಳ ಅರ್ಥ ಒಂದೇ. ಸಾಮಾನ್ಯವಾಗಿ ಅಟ್ಲಾಂಟಿಕ್ ಪ್ರದೇಶದಲ್ಲಿ ಹರಿಕೇನ್ ಅಂತಲೂ, ಪೆಸಿಫಿಕ್ ತೀರದಲ್ಲಿ ಟೈಫೂನ್ ಮತ್ತು ಹಿಂದೂ ಮಹಾಸಾಗರ ಭಾಗದಲ್ಲಿ ಸೈಕ್ಲೋನ್ ಅಂತ ಕರೀತಾರೆ. ಪ್ರತಿ ಚಂಡಮಾರುತಕ್ಕೂ ಒಂದೊಂದು ಹೆಸರುಗಳಿವೆ. ಇತ್ತೀಚೆಗೆ ಬಂಗಾಳಕೊಲ್ಲಿಯಲ್ಲಿ ಉಂಟಾದ ವಾಯುಭಾರ ಕುಸಿತದ ಪರಿಣಾಮ ರಾಜ್ಯಾದ್ಯಂತ ಚಂಡಮಾರುತ ಅಪ್ಪಳಿಸಿತ್ತು. ಈ ಸೈಕ್ಲೋನ್ಗೆ ಫೆಂಗಲ್ ಅಂತ ಹೆಸರಿಸಲಾಗಿದೆ. ಈ ಹೆಸರನ್ನ ಸೂಚಿಸಿದ್ದು ಸೌದಿ ಅರೇಬಿಯಾ ದೇಶವಾಗಿದೆ. ಇದು ಅರೇಬಿಕ್ ಮೂಲದ ಪದ. ಜಾಗತಿಕ ಮಟ್ಟದಲ್ಲಿ ಉಷ್ಣವಲಯದ ಚಂಡಮಾರುತಗಳಿಗೆ ವರ್ಲ್ಡ್ ಮೆಟಿಯೋರಲಾಜಿಕಲ್ ಆರ್ಗನೈಸೇಷನ್ ಹೆಸರಿಡುತ್ತೆ. ಈ ಸಂಸ್ಥೆಯ ಆಶ್ರಯದಲ್ಲಿರುವ ಜಗತ್ತಿನ 11 ಎಚ್ಚರಿಕೆ ಕೇಂದ್ರಗಳ ಪೈಕಿ ಯಾವುದಾದರೂ ಒಂದು ಕೇಂದ್ರ ಅಧಿಕೃತ ಹೆಸರು ಇಡುತ್ತೆ. ಈ ಸಂಸ್ಥೆಯ ಆಶ್ರಯದಲ್ಲಿರುವ ಜಗತ್ತಿನ 11 ಎಚ್ಚರಿಕೆ ಕೇಂದ್ರಗಳ ಪೈಕಿ ಯಾವುದಾದರೂ ಒಂದು ಕೇಂದ್ರ ಅಧಿಕೃತ ಹೆಸರು ಇಡುತ್ತೆ. ಮೊದಲು ಚಂಡಮಾರುತಕ್ಕೆ ಇಡಬಹುದಾದ ಎಲ್ಲ ಸಂಭಾವ್ಯ ಹೆಸರುಗಳನ್ನು ಪೆಸಿಫಿಕ್ ಪ್ರದೇಶದಲ್ಲಿರುವ ವಿಶ್ವ ಹವಾಮಾನ ಸಂಸ್ಥೆಯ ಪ್ರಾದೇಶಿಕ ಉಷ್ಣವಲಯ ಚಂಡಮಾರುತ ಸಮಿತಿಗೆ ಸಲ್ಲಿಸಬೇಕು. ಈ ಸಮಿತಿಯು ಹೆಸರುಗಳನ್ನು ತಿರಸ್ಕರಿಸಬಹುದು ಅಥವಾ ಅದರಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಬಹುದು ಅಥವಾ ತಾನೇ ಹೆಸರು ಇಡಬಹುದು. ಆ ಪ್ರದೇಶದಲ್ಲಿರೋ ವಿವಿಧ ರಾಷ್ಟ್ರಗಳು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತವೆ. ಅಂತಿಮವಾಗಿ ಹೆಚ್ಚು ಮತ ಗಳಿಸಿದ ಹೆಸರನ್ನ ಆಯ್ಕೆ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಇಂಗ್ಲಿಷ್ ವರ್ಣಮಾಲೆಯ ಅನುಕ್ರಮದಲ್ಲಿ ಹೆಸರು ಇಡಲಾಗುತ್ತೆ. ಉದಾಹರಣೆಗೆ, ವರ್ಷದಲ್ಲಿ ಮೊದಲು ಅಪ್ಪಳಿಸುವ ಚಂಡಮಾರುತಕ್ಕೆ ಎ ಅಕ್ಷರದಿಂದ ಆರಂಭವಾಗುವ ಹೆಸರು ಇಡ್ತಾರೆ. ಚಂಡಮಾರುತ ಅಪಾರ ಹಾನಿ ಮಾಡಿದ್ರೆ WMOದ ಹರಿಕೇನ್, ಟೈಫೂನ್ ಮತ್ತು ಸೈಕ್ಲೋನ್ ಸಮಿತಿಯ ಸದಸ್ಯರು ಈಗಾಗಲೇ ಇಟ್ಟಿರೋ ಹೆಸರನ್ನ ವಾಪಸ್ ಪಡೆಯಲು ಮನವಿ ಮಾಡಬಹುದು. ಸಂಬಂಧಿಸಿದ ಸಮಿತಿಗೆ ಪರ್ಯಾಯ ಹೆಸರನ್ನ ಸೂಚಿಸಬೇಕು. ನಂತರ ಮತದಾನದ ಮೂಲಕ ಹೆಸರನ್ನ ಆಯ್ಕೆ ಮಾಡಲಾಗುತ್ತೆ. ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಸದಸ್ಯ ರಾಷ್ಟ್ರಗಳಾದ ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ, ಥೈಲ್ಯಾಂಡ್, ಮಯನ್ಮಾರ್, ಮಾಲ್ಡೀವ್ಸ್, ಓಮನ್ ಒಟ್ಟಾಗಿ ಚಂಡಮಾರುತಗಳಿಗೆ ಹೆಸರು ಇಡೋ ನಿರ್ಧಾರವನ್ನ ಕೈಗೊಳ್ತವೆ. ಈ ಹಿಂದೆ ತಮಿಳುನಾಡು ಮತ್ತು ಕೇರಳ ಕರಾವಳಿಗೆ ಅಪ್ಪಳಿಸಿದ್ದ ಚಂಡಮಾರುತಕ್ಕೆ ನಾದಾ ಅನ್ನೋ ಹೆಸರನ್ನ ಓಮನ್ ರಾಷ್ಟ್ರ ಇಟ್ಟಿತ್ತು. ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸ್ ಭಾಷೆಯಲ್ಲಿ ನಾದಾ ಅಂದ್ರೆ ಏನೂ ಇಲ್ಲ ಎಂದರ್ಥ. ರಷ್ಯಾ ಭಾಷೆಯಲ್ಲಿ ಭರವಸೆ ಎಂದರ್ಥ.
2016ರ ಡಿಸೆಂಬರ್ನಲ್ಲಿ ಭಾರತದ ಪೂರ್ವ ತೀರಕ್ಕೆ ಅಪ್ಪಳಿಸಿರುವ ಚಂಡಮಾರುತಕ್ಕೆ ವಾರ್ದಾ ಅನ್ನೋ ಹೆಸರು ನೀಡಿದ್ದು ಪಾಕಿಸ್ತಾನ. ಇದು ಕೆಂಪು ಗುಲಾಬಿ ಅನ್ನೋ ಅರ್ಥವನ್ನು ಸೂಚಿಸುತ್ತೆ. ವಿಶ್ವ ಹವಾಮಾನ ಸಂಸ್ಥೆ ಮತ್ತು ಭಾರತದ ಹವಾಮಾನ ಇಲಾಖೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಚಂಡಮಾರುತಗಳನ್ನು ಹೆಸರಿಸಲು ಜವಾಬ್ದಾರರಾಗಿರುತ್ತಾರೆ. ಈ ಸಂಸ್ಥೆ ಸೈಕ್ಲೋನ್ಗಳಿಗೆ ಹೆಸರಿಡುವಾಗ ಕೆಲವೊಂದು ಸೂಚಿತ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಅವು ಹೀಗಿವೆ: ಪ್ರತಿ ಸದಸ್ಯ ರಾಷ್ಟ್ರಗಳು ಸೂಚಿಸುವಂಥ ಪಟ್ಟಿಯಿಂದ ಸೂಕ್ತ ಹೆಸರುಗಳನ್ನು ಆಯ್ಕೆ ಮಾಡಲಾಗುತ್ತೆ. ಹೆಸರುಗಳನ್ನು ಸರದಿಯಲ್ಲಿ ಬಳಸಲಾಗುತ್ತೆ ಮತ್ತು ಮರುಬಳಕೆ ಮಾಡಲಾಗುವುದಿಲ್ಲ. ಲಿಂಗ, ರಾಜಕೀಯ, ಧಾರ್ಮಿಕ ನಂಬಿಕೆಗಳು ಮತ್ತು ಸಂಸ್ಕೃತಿಗಳಿಂದ ಪ್ರಭಾವಿತವಾಗಿರಬಾರದು. ಯಾವುದೇ ಭಾಗದ ಸಮುದಾಯದ ಜನರ ಭಾವನೆಗಳನ್ನು ಘಾಸಿಗೊಳಿಸುವಂತಿರಬಾರ್ದು. ಸೈಕ್ಲೋನಿಗೆ ಇಡೋ ಹೆಸರು ಚಿಕ್ಕದಾಗಿರಬೇಕು, ಉಚ್ಚರಿಸಲು ಸುಲಭವಾಗಿರಬೇಕು ಮತ್ತು 8 ಅಕ್ಷರಗಳಿಗಿಂತ ಹೆಚ್ಚಿರಬಾರ್ದು. ಸೂಚಿಸಲಾಗಿರೋ ಹೆಸರು ಅದರ ಉಚ್ಚಾರಣೆ, ಅರ್ಥ ಮತ್ತು ಧ್ವನಿಯನ್ನು ಸ್ಪಷ್ಟತೆಯೊಂದಿಗೆ ಸಮರ್ಥಿಸಬೇಕು. 2004ರಿಂದ ಸೈಕ್ಲೋನ್ಗಳಿಗೆ ಹೆಸರಿಡೋ ಪ್ರಕ್ರಿಯೆ ಪ್ರಾರಂಭವಾಯಿತು. ಇದರ ಉದ್ದೇಶ ಸಾರ್ವಜನಿಕ ಜಾಗೃತಿ ಮತ್ತು ಪ್ರತಿಕ್ರಿಯೆಯನ್ನು ಹೆಚ್ಚಿಸೋದಾಗಿದೆ. ಅಲ್ಲದೆ ಹವಾಮಾನ ಇಲಾಖೆ ಮತ್ತು ಸಾರ್ವಜನಿಕರ ನಡುವಿನ ಸಂವಹನವನ್ನು ಸರಳಗೊಳಿಸುವ ಕಾರಣಕ್ಕಾಗಿದೆ.